ಸಾರಿ ಪತಿಯ ಅಳದ ಪ್ರೇಮ ರಂಟಿಯ ಮುಖವನ್ನಿಟ್ಟುಕೊಂಡು ಸರಿಗೇಟವಳು ಸರ್ವತ ನಾವು ಬಾಳಲಾರೆನು ಅಪ್ಪಯ್ಯ ತಂಗಿ. ಪತಿಯ ಮೇಲೆ ಮುತ್ತೈದೆಯರು ಮುಚ್ಚು ಬಾಗಿಲವನ್ನು ಕೊಟ್ಟಾರೆ, ಕುಂಕುಮದ ಬಟ್ಟನ್ನು ಇಟ್ಟಾರೆ. ತಂದೆ ಪತಿಯಿಂದಲೇ ನಾವು ಸಹಗಮನವನ್ನು ಮಾಡುವೆವು. ಕೆಲ ಭಾವನ ಬಿಟ್ಟು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲು ಸಾವಿಗೆ ನೇಮವನ್ನು ಕೊಡುವ ಲಕ್ಷ್ಮೀನವನ ಪತಿಯನ್ನಾಗಲಿ ಇರಲಾರನು ನಾವಂತೂ ಕ್ಷಣ. ಮುಪ್ಪುರಾಸಕರಾದ ಅಪ್ಪಯ್ಯ, ಶ್ರೀಯರು ಒಪ್ಪಿದ ಮಾಂಗಲ್ಯ ಹೋದ ಬಳಿಕ ಮುಪ್ಪಿನ ಪರಿಯಾದ ಬದುಕಿದ್ದೂ ಬಂದ ಫಲವೇನು? ಜನಕ, ನಮ್ಮ ಸಾವಿಗೆ ನೇಮವನ್ನು ಕೊಡು. ಲಕ್ಷ್ಮೀರಮಣ ಇರಲಾರವು ಈ ಕ್ಷಣ. ಮಕ್ಕಳಿಗ ಹೇಳುವುದನ್ನು ಕೇಳಿ. ಚೆನ್ನಾಗಿ ಹೇಳುತ್ತದೆ. ಈ ಸಾರ್ಥ ಪಾತ್ರಕ್ಕೆ ಮೆಚ್ಚ 200 ರೂಪಾಯಿ ಕೊಟ್ಟಿರ್ತಾರೆ. ಪಂಚನವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಧರ್ಮರೆಡ್ಡಿ ಗೌಡ 200 ರೂಪಾಯಿ ಪ್ರೇಮ ಪೂರ್ವಕ ಕೊಡ್ತಾರೆ. ಧನ್ಯವಾದಗಳು. ಅರ್ಜುನ 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 ಅಹೋ ಜಯಪ್ರಭುವೇ, ಇದೇನು ಅದ್ಭುತ ಅದು ಏನು ಅಂಗರಾಜ? ಭುವನ ಬ್ರಹ್ಮಾಂಡವಲ್ಲ
ಶಕ್ತಿ ಜನಬಲ ಮಾತನ್ನ ಹಾಕಿ ನಮ್ಮ ಕಪಟವನ್ನು ಕಲಿಸುವುದಕ್ಕೆ ನನಗೆ ಯುವತಿ ಸಾಲದು ಲೋಕ ರಕ್ಷಕನಾದ ಲಕ್ಷ್ಮೀಕಾಂತನ ಕೈನ ಕಟಾಕ್ಷವು ಅವನ ಮೇಲಿರುವುದು ಕಾಯುವುದಕ್ಕೆ ಕೊಂಡುವುದಕ್ಕೂ ಕಾಯುವುದಕ್ಕೂ ಸಮರ್ಥನಾದ ಶ್ರೀಕೃಷ್ಣನಿಯನು ಓ ದುರ್ಯೋಧನ ಜೀವಜಾತ ಕಡಿಯಲಾದ ಜೀವನಾಥನಂದರಿಗೆ ಬರಿದಿಯ ಗರ್ಭದಿಂದ ಕೆಡುವುದು ಈ ಜಗವನ್ನು ಓ ದುರ್ಯೋಧನ ಇದರಲ್ಲಿ ಒಬ್ಬನೇ ತಲಹುವನು ಇದರ ತಿಳಿದನು ಗಣೇಶನೇ ಆದ ಕಾರಣ ನನ್ನ ನುಡಿಗಂದರಿಗೆ ರೂಪುರ ಹರನ ನುಡಿಗಂದಲ್ಲಿ ಹಚ್ಚಿನ ನುಡಿ ಮಾತ್ರ ಸರಿ ಭಕ್ತನು ಮಾಡಿದ ಪ್ರತಿಜ್ಞೆಯು ಸುಳ್ಳಾಗಲಾರದು ಸೈನ್ಯವನ ಆಸೆಯನ್ನು ಬಿಡು ಪಡವಿಪದಿ ಹಿರಿದರ ನಿನಗೆ ಮಾತುಮತಿ ಅಕ್ಷರಗಳಿಲ್ಲದ ಚಕ್ರವರ್ತಿಯಾದ ನಿಮ್ಮ ಪಕ್ಷದವಲ್ಲ ಹಾಳು ಮಾಡುವುದಕ್ಕೆ ಈ ದ್ರೋಣನಿರುವನಲ್ಲದೆ ಅವನನ್ನು ನೀವು ಸೈನ್ಯಾಧ್ಯಕ್ಷನೆನ್ನಬಹುದೇ? ಓ ದುರ್ಯೋಧನ, ಓ ಕರ್ಣ, ಗೋಂಡಾರಣ್ಯದಲ್ಲಿ ಕಾಲಹರಣ ಮಾಡಿ ಬಂದ ಗಾಂಡೀವಿಯನ್ನು ಕೊಂಡಾಡುವನು ಗಂಡುಗಲಿ ಎಂದೆನಿಸಲೇ ನಿನ್ನ ತಿಂಡಿಗೆ ದಂಡಿಯಾಗಿರುವನು ನೋಡು ಪಡವಿಪತಿ ನೋಡು ಅವೋ ಚೋಳೀಶನೇ ಸೈಂಧವನೇ, ಎನ್ನನ್ನು ಅಪಹಾಸ್ಯ ಮಾಡುವಿಯಾ? ಹಾಗಾದರೆ ಸ್ವಲ್ಪ ತಾಳು. ನಿನ್ನ ಶಿರಮುಖದ ನಾಂತರಕ್ಕೆ ಹೋಗುವ ಸಮಯದಲ್ಲಿ ಎನ್ನ ಪಂಚಚಕ್ರದ ಶಬ್ದವನ್ನು ಕೇಳುವಂತೆ ಸ್ವಲ್ಪ ತಾಳು. ಈಗ ಏನಾಯಿತು ನಿನ್ನ ಬಾಳು? ಶೇಷನ ಗುಹೆಯ ಒಳಗೆ ಮೂಸಿಕ ಹೊಕ್ಕಂತಾಯಿತು, ಮೊಸಳ ಇರುವ ಮಡಗಿ ನೋಡು ಪಶು ಬಂದಂತಾಯಿತು. ಇನ್ನೇನಿದೆ, ನಿನ್ನ ಆಯುಷ್ಯವು ಮುಗಿಯಿತು. ಸೈಂಧವ ತೀರಿತೋ ನಿನಗೆ ಈ ಭೂಮಿಯಲ್ಲೆಲ್ಲವ ನೆನೆಸಿಕೋ ಉಳಿಸಿಕೊಳ್ಳುವ ನೀನು ಆ ಗೌರವ. ಅಹೋ ಗಾಂಧೀವಿಯ ಗಾಳಿಯನ್ನು ನಡೆಯುವ ಗರುಡ ತೊಗನೆ ಸೈಂಧವ. ಅಹೋ ಗಾಂಧೀವಿಯ ಗಾಳಿಯನ್ನು ನಡೆಯುವ ಗರುಡ ತೊಗನೆ ಸೈಂಧವ. ಪಾಂಡವರ ಪಕ್ಷವಾಗಿ ಪಾತ್ರರ ಪ್ರತಿಜ್ಞೆ ಬಯಸಿದಂತೆ ನುಡಿ ಪಂಚಕರ್ಷಣ ನುಡಿ ಸುಮ್ಮನೆಯಾಗಿ ತಿಳಿಯುತ್ತಿರುವೆ. ಇನ್ನಾದರೂ ನಿನ್ನೆ ಭಕ್ತನ ಮೇಲೆ ಸ್ವಲ್ಪವೂ ದಯಮಾಡಲಿಲ್ಲವೇ? ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತಮೂರ್ತಿಯೇ ನಾನಿಷ್ಟು ವಿಧವಾಗಿ ನಿಯಾಲಿಸಿದರು ನಿನಗೆ ಸ್ವಲ್ಪವೂ ನಾಚಿಕೆಪುಟ್ಟಲಿಲ್ಲವೇ? ನೀನು ಸತ್ಯ ಸ್ವರೂಪನಾದ ಕಾರಣ ಸಾಯುವವನನ್ನು ಬದುಕಿಸಿದಿ. ನೀನು ದೀನ ಬಂಧುವಾದ ಕಾರಣ ಭಕ್ತರಿಗೆ ಬಂದ ದುಃಖವು ಹೋಗಲಾಡಿಸಿದಿ. ಮಾಧವ, ಹಂತಕಾಂತಕನಿಗೆ ಸಕನಾದ ಕಂದುಪಿತ ನಾನಿದ್ದು ಕುಂತಿ ಪುತ್ರನೇ ನೀನು ಚಿಂತೆಯ ಮಾಡಲು ಕಾರಣವೇನು? ಎನ್ನ ಹಸ್ತೈಶ್ವರ್ಯವೆಂಬ ಮೂಲಭೂತಕ್ಕೆ ಕಾರಣರಾದ ಅಷ್ಟ ಭಾರ್ಯರಿಗೆ ಎಷ್ಟು ಕಷ್ಟ ಬಂದರೂ ನಾನು ಚಿಂತಿಸುವುದಿಲ್ಲ. ಆದರೆ ಶ್ರೇಷ್ಠರಾದ ಎನ್ನ ಭಕ್ತರ ಕಷ್ಟಗಳನ್ನು ನಾನು ಸಹಿಸಲಾರೆ. ಉತ್ತಮ ಕೋಪಿತ ಸ್ತ್ರೀಯರಂ ಸಲಹವು ದೃಶ್ಯ ಪರ್ವತೋ ನೆತ್ತಿಯೋಳು ಕೊಟ್ಟು ಧರಿಸಿ ಮತ್ತು ಮದ ಗಜವನ್ನು ಮಕರಿ ಹಿಡಿದು ಬಾಧಿಸುವ ಕಾಲದೋಳು ಪುರುಷೋತ್ತಮ ಎಂದು ಮೊರೆಯಿಟ್ಟ ಕಾಲಕ್ಕೂ ತತ್ ಮಕರಿಯನ್ನು ಕಲಿತಿದ್ದನು.
ಶಿಶು ಇರುವಾಗಲೇ ಭೂತನಿ ಎಂಬ ರಕ್ಕಸಿಯನ್ನು ಸೀಳಿ ಅಸಮ ಬಾಲಕನನ್ನು ಧರಿಸಿದ ಧನುಂಜಯ. ಜಗದೊಡೆಯ, ಆದರೆ ಆ ದುಷ್ಟನಾದ ಜಯದ್ರಥನನ್ನು ಖಂಡಿಸುವುದಕ್ಕೆ ಗಾಂಡೀವಿ ನಗೆಗೇಟಿಯೇ ಅಗ್ನಿರುವವರೆಗೆ ಗೋಗಿಯಂತೆ ಅವತಿಕೊಂಡು ಸಾಯಂಕಾಲವಾಗುತ್ತಲೇ ಬೆಕ್ಕಿಯನ್ನು ಪಡಪಡನೆ ಆಡಿಸಿಕೊಂತ ಕೊಳ್ಳುತ್ತಾ ಎಲ್ಲ ಮುಂದೆ ಬಂದು ಧೈರ್ಯಗೊಂಡ ಶೌರ್ಯ ಏನರೇ ಪಾರ್ಥ, ಹಿನ್ನಾದಕ್ಕೆ ತಡ. ಸೂರ್ಯನಿಗೆ ಮರ ಹಿಟ್ಟ ಎಲ್ಲ ಒಂದು ಕ್ಷಣ ಮಾತ್ರದೊಳ ಸೂರ್ಯ ದೇವನಿದ್ದರೆ ನಿನ್ನ ನಾಲಿಗೆಯಿಂದ ಒಂದು ಅಕ್ಷರ ಹೊರಡುವುದರೊಳಗೆ ಹಾಗೆ ನಿನ್ನ ಶರವನ್ನು ಆಕಾಶಮಾನವಾಗಿ ಹಾರಿಸುತ್ತಿದ್ದನು. ಏನು ಮಾಡಲಿ ಅಸ್ವತಂತ್ರನಾಗಿ ನಿಂತಿರುವನು. ಭುಜಬಲ್ಲೋತ್ಥಂಡ ಬೀಭತ್ಸುವನ ಬೇಟಿಗೆ ಬೆದರಿ ಬಂದಿಯೇನ ಧೈರ್ಯಗೊಂಡ ಶೌರ್ಯ ನಿನ್ನ ಮುಖಾವಲೋಕನ ರುದ್ಗಮನದೋಡಿ ಎನ್ನಗೆ ಅಡಗಿರುವ ಕೋಪ ಜ್ವಾಲ ಬಡಿದಪ್ಪಿಸುವಂತಾಗುವುದು. ನಡೆಯಲೇ ಅರ್ಜುನ, ಇನ್ಯಾತಕ್ಕೆ ತಡ? ಸೂರ್ಯನಿಗೆ ಮರ ಹಿಟ್ಟ ಎನ್ನ ಚಕ್ರವನ್ನು ತೆಗೆದಿರುವನು. ಹಲೋ ದಿನೇಶನು ಉದಯಿಸಿದನು. ಕಕ್ಕರೆ ಸೈನ್ಯವರ ಸಿರ ಹಿನ್ನಡೆಯಾಗುವಂತೆ ಬಾಣವನ್ನು ಹೂಡಿವಡಿ ಅರ್ಜುನ. ಓದಂಡ ಪ್ರವೀಣ, ಎಲ್ಲೈ ಜಯದ್ರಥನೇ ಸಾಕು ಸಿಕ್ಕಿತು. ಕೃಪೆಯನ್ನಾರಿಸುವ ಜಲವು ಯಜ್ಞಕ್ಕೆ ಸಿಕ್ಕಿತು. ಪೂರ್ಣ ಆಹುತಿಯ ಕೊಡುವ ಹವನವು ಗಾಂಡಿವಿಯ ಬಾಣಕ್ಕೆ ಸಿಕ್ಕಿತು. ನಿನ್ನ ಶಿರವು ಎತ್ತವಾದರೂ ನಿನ್ನ ಉಳಿಯದು. ನಿನ್ನ ಪ್ರಾಣವು ಹೋಯಿತು ನೋಡಿ. ಎಲ್ಲ ಕಂದನವು ಕೊಂದ ಹಠವು ತೀರಿಸಿಕೊಳ್ಳುವ ಎಚ್ಚರ ಜಯದ್ರಥನೇ ನಿನ್ನ ಶಿರಚ್ಛೇದನ ಮಾಡುವ ಬಾಣವನ್ನು ನೋಡಿದರೆ ಜಗತ್ಕರ್ತ ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಿದವು. ಇನ್ಯಾತಕ್ಕೆ ತಡ? ಸೂಟಿಯಿಂದ ಭಾರತಕ್ಕೆ ರಥವನ್ನು ಸಾಗಿ ಹೋಗೋಣ. ನಡಿ ಜಾಗೃತಿ. ನಮಸ್ಕಾರ.